ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಹಿಂದೆ ನಾನು ಪ್ರಶ್ನೋತ್ತರದ ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಪ್ರಶ್ನೆಗಳನ್ನ ಕೇಳಲ್ಪಟ್ಟಿತ್ತು, ಅದನ್ನು ನೀವು ಆನ್ಸರ್ ಮಾಡಿ ಅಂತ ಹೇಳಿದ್ವಿ. ಸೊ ಇನ್ಮೇಲೆ ಪ್ರತಿ ವಾರದಲ್ಲಿ 2 ವಿಡಿಯೋನ ಬರ್ತಿರುತ್ತೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ. ಆಮೇಲೆ ನೆಕ್ಸ್ಟ್ ಡೇ ಅಥವಾ ಅದರ ಮಾರನೇ ದಿನ ಅದರ ಉತ್ತರನ ಕೊಡ್ತಾ ಇರ್ತೀನಿ. ಸೊ ಅದನ್ನು ದಿನಾಲೂ ಫಾಲೋ ಮಾಡಿ, ಅದನ್ನು ಆಮೇಲೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇದರಿಂದ ನಿಮ್ಮ ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇದೇ ಮೊದಲ ಬಾರಿಗೆ ನೀವು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರ ಮೇಲೆ ಆಲ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಮ್ಮಿಂದ ಬರುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ತಾ ಇರ್ಬೋದು. ಅದರ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆಮೇಲೆ ವಿಡಿಯೋ ನೋಡುವಂಥ ಕೊನೆಯಲ್ಲಿ ನಿಮ್ಗೆ ಇದನ್ನು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಕೊಡಿ. ನಿಮಗೂ ಇಷ್ಟ ಆಗಿತ್ತು ಅಂತನೋ ಹಾಗಿದ್ದರೆ, ಹಾಗೆ ಈ ವಿಡಿಯೋದಿಂದ ಏನಾದರೂ ಒಂದು ಉಪಯೋಗ ಆಗಿದೆ ಅನ್ನೋ ಹಾಗಿದ್ದರೆ ನಿಮಗೆ ಓದ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇದನ್ನು ಶೇರ್ ಮಾಡಿ. ಸೊ ನಿಮ್ಮದು ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ವಾಟ್ಸಪ್ ಗ್ರೂಪ್ಗಳು ಎಲ್ಲ ಕಡೆ ಶೇರ್ ಮಾಡಿ. ಅದರಿಂದ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಇದನ್ನು ಹೆಲ್ಪ್ ಆಗಲಿ ಅಂತ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಅಂತ. ಸೊ ಮೊದಲಿಗೆ ಕೇಳಿದಂಥ ಪ್ರಶ್ನೆ ಏನಂತಂದರೆ, ರ್ಯಾಮನ್ನು ವಿಸ್ತರಿಸಿ ಬರೆದಾಗ ಅಂತ ಇತ್ತು. ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಎ ರ್ಯಾಂಡಮ್ ಆ್ಯಕ್ಷನ್ ಮೆಮೊರಿ, ಬಿ ರೀಡ್ ಆಕ್ಸೆಸ್ ಮೆಮೊರಿ, ಸಿ ರೆಸ್ಟ್ ಆಕ್ಸೆಸ್ ಮೆಮೊರಿ, ಡಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಾಗಿತ್ತು. ಇನ್ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಯಾಂಡ್ ರ್ಯಾಮ್. ಸೊ ಇದನ್ನ ಸರಿಯಾದ ಉತ್ತರ ಯಾವುದಿದೆ ಅಂತಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಆಗಿತ್ತು. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕೀಲಿಮಣಿ ವಿನ್ಯಾಸವನ್ನು ಅಥವಾ ವಿನ್ಯಾಸಗಳನ್ನು ಗುರುತಿಸಿ ಅಂತ ಆಗಿತ್ತು. ಅಂದ್ರೆ ಐಡೆಂಟಿಫೈ ದ ಕೀಬೋರ್ಡ್ ಲೇಔಟ್ ಆರ್ ಲೇಔಟ್ಸ್ ಅಂತ. ಸೊ ಆಪ್ಷನ್ ಬಂದ್ಬಿಟ್ಟು AZERTY, ಎರಡನೇದು QERTY ಮತ್ತು ಮೂರನೇದು YATEZR, ಆಮೇಲೆ ನಾಲ್ಕನೇದು RYQTW ಅಂತ ಆಗಿತ್ತು. ಸೊ ಇದಕ್ಕೆ ನಿಮಗೆ ಆಪ್ಷನ್ ಬಂದ್ಬಿಟ್ಟು ಎ ಕೇವಲ 1 ಮಾತ್ರ, ಆಪ್ಷನ್ ಬಿ 1 ಮತ್ತು 2, ಆಪ್ಷನ್ ಸಿ ಮೇಲಿನ ಎಲ್ಲವೂ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಆಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಯಾವುದಿದೆ ಅಂತಂದ್ರೆ ಕೇವಲ 1 ಮಾತ್ರ, ಅಂದ್ರೆ AZERTY ಅಂತ ಏನು ಹೇಳಿದ್ವಲ್ಲ ಅದು ಮಾತ್ರ ಸರಿಯಾದ ಉತ್ತರ ಆಗಿತ್ತು. ಇನ್ನು ಮೂರನೇ ಪ್ರಶ್ನೆ, ಆರೋ ಕೀಗಳನ್ನು ಡ್ಯಾಶ್ ಕೀಗಳೆನ್ನುತ್ತಾರೆ. ಆರೋ ಕೀಸ್ ಆರ್ ಕಾಲ್ಡ್ ಡ್ಯಾಶ್ 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 ಕೀಸ್. ಆಪ್ಷನ್ ಎ ಸ್ಪೆಷಲ್ ಕೀಸ್, ಆಪ್ಷನ್ ಬಿ ನೇವಿಗೇಷನ್ ಕೀಸ್, ಆಪ್ಷನ್ ಸಿ ಫಂಕ್ಷನ್ ಕೀಸ್, ಆಪ್ಷನ್ ಡಿ ಆಲ್ಫಾಬೆಟ್ ಕೀಸ್. ಸೊ ಇದರಲ್ಲಿ ಯಾವುದಾಗಿತ್ತು ಅಂದ್ರೆ ನಮ್ಮ ಆರೋ ಕೀಸ್ಗಳನ್ನ ಏನಂತ ಕರಿತೀವಿ ನಾವು ಅಂತಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೇವಿಗೇಷನ್ ಕೀಸ್ ಅಂತ ಕರಿತೀವಿ. ಇನ್ನು ನಾಲ್ಕನೇ ಪ್ರಶ್ನೆ, ಆಪ್ಟಿಕಲ್ ಮೌಸ್ ಅನ್ನು ಡ್ಯಾಶ್ ಡ್ಯಾಶ್ ರಲ್ಲಿ ಡ್ಯಾಶ್ ಡ್ಯಾಶ್ ಪರಿಚಯಿಸಿತು. ಸೊ ಆಪ್ಟಿಕಲ್ ಮೌಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಬೈ ಕಂಪನಿ ಯಾವುದಂತಂದ್ರೆ ಆಪ್ಷನ್ ಎ 1999 ಮೈಕ್ರೋಸಾಫ್ಟ್ ಕಂಪನಿ, ಆಪ್ಷನ್ ಬಿ 1999 IBM ಕಂಪನಿ, ಆಪ್ಷನ್ ಸಿ 1947 HP ಕಂಪನಿ, ಆಪ್ಷನ್ ಡಿ 1990 LG ಕಂಪನಿ ಅಂತ ಆಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಮೈಕ್ರೋಸಾಫ್ಟ್ ಕಂಪನಿ ಪರಿಚಯಿಸಿತು ಯಾವಾಗಂದ್ರೆ 1999ರಲ್ಲಿ. ಹೀಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನು ಪ್ರಶ್ನೆ 5, ಒಂದು ಅಪ್ಲಿಕೇಶನ್ ಫೈಲ್ ಫೋಟೋ ಇತ್ಯಾದಿಗಳನ್ನು ತೆಗೆಯಲು ಮೌಸ್ ಅನ್ನು ಡ್ಯಾಶ್ 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 ಮಾಡಿ ಅಂತ ಪ್ರಶ್ನೆ ಆಗಿತ್ತು. ಸೊ ಅದಕ್ಕೆ ಆಪ್ಷನ್ ಬಂದ್ಬಿಟ್ಟು ಮೌಸ್ನ ಎಡಗಡೆ ಬಟನ್ 1 ಬಾರಿ ಅದುಮಿ, ಮೌಸ್ನ ಎಡಗಡೆ ಬಟನ್ 2 ಬಾರಿ ಅದುಮಿ, ಮೌಸ್ನ ಬಲಗಡೆಯ ಬಟನ್ 1 ಬಾರಿ ಅದುಮಿ, ಮೌಸ್ನ ಬಲಗಡೆಯ ಬಟನ್ 2 ಬಾರಿ ಅದುಮಿ ಅಂತ ಆಗಿತ್ತು. ಸೊ ಅದು ಇಂಗ್ಲಿಷ್ನಲ್ಲಿ ಟು ಓಪನ್ ಆನ್ ಅಪ್ಲಿಕೇಶನ್ ಫೈಲ್ ಫೋಟೋಸ್ ಬೈ ಮೌಸ್, ಆಪ್ಷನ್ ಎ ಸಿಂಗಲ್ ಕ್ಲಿಕ್ ಬೈ ಮೌಸ್ ಲೆಫ್ಟ್ ಬಟನ್, ಡಬಲ್ ಕ್ಲಿಕ್ ಬೈ ಮೌಸ್ ಲೆಫ್ಟ್ ಬಟನ್, ಸಿಂಗಲ್ ಕ್ಲಿಕ್ ಬೈ ಮೌಸ್ ರೈಟ್ ಬಟನ್ ಅಂಡ್ ಕೊನೆಯದಾಗಿ ಡಬಲ್ ಕ್ಲಿಕ್ ಬೈ ಮೌಸ್ ರೈಟ್ ಬಟನ್ ಅಂತ ಆಗಿತ್ತು. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಮೌಸ್ನ ಎಡಗಡೆ ಬಟನ್ 2 ಬಾರಿ ಅದು ಅಂದ್ರೆ ಡಬಲ್ ಕ್ಲಿಕ್ ಮಾಡಬೇಕು. ಯಾವುದಂದ್ರೆ ಮೌಸ್ನ ಲೆಫ್ಟ್ ಬಟನ್ ಡಬಲ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಫೋಟೋ ಅಥವಾ ಒಂದು ಫೈಲು ಅಥವಾ ಒಂದು ಅಪ್ಲಿಕೇಶನ್ ಓಪನ್ ಮಾಡಬಹುದು ಅಂತ ಹೇಳ್ತೀವಿ. ಇನ್ನು 6ನೇ ಪ್ರಶ್ನೆ, ಮೊದಲನೇ ಪೀಳಿಗೆಯಲ್ಲಿ ದ್ವಿತೀಯ ಸ್ಮರಣಾಂಗ ಸೆಕೆಂಡರಿ ಮೆಮೊರಿ ಸಾಧನವಾಗಿ ಇದನ್ನ ಅಥವಾ ಇವುಗಳನ್ನು ಉಪಯೋಗಿಸಲಾಗುತ್ತಿತ್ತು ಅಂತ ಹೇಳಿದ್ವಿ. ಅಂದ್ರೆ which was or were the device or devices used for secondary memory in first generation computer. So option magnetic tape, B mouse, C keyboard, D monitor ಅಂತ ಆಗಿತ್ತು. ಅದಕ್ಕೆ ಸರಿಯಾದಂತ ಉತ್ತರ ಮ್ಯಾಗ್ನೆಟಿಕ್ ಟೇಪ್ ಅಂತ ಅನ್ನೋದು ಏನ್ ಮಾಡಿದ್ವಿ ಅಂದ್ರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ನಲ್ಲಿ ಸೆಕೆಂಡರಿ ಮೆಮೊರಿ ಅಂತ ಬಳಕೆ ಮಾಡಿದ್ವಿ ಇದನ್ನ. ಇನ್ನು ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ, ಸ್ಕ್ಯಾನರ್ಗಳ ದಕ್ಷತೆಯನ್ನು ಡ್ಯಾಶ್ಗಳಲ್ಲಿ ಅಳತೆ ಮಾಡಲಾಗುವುದು ಅಂತ ಪ್ರಶ್ನೆ ಆಗಿತ್ತು. ಆಪ್ಷನ್ ಎ PPM ಪೇಜ್ ಪರ್ ಮಿನಿಟ್, DPI ಡೆಸ್ಕ್ ಪರ್ ಇಂಚ್, ಸಿ DPI ಡಾಟ್ಸ್ ಪರ್ ಇಂಚ್ ಮತ್ತು ಡಿ ಯಾವುದು ಅಲ್ಲ ಅಂತ ಆಗಿತ್ತು. ಸೊ ಅದು ಇಂಗ್ಲಿಷ್ನಲ್ಲಿ ಸ್ಕ್ಯಾನರ್ ಆರ್ ಮೇಜರ್ಡ್ ಇನ್ PPM, DPI,
DPI 2 ಸರ್ತಿ ಇದೆ, ಅಂದರೆ ಡಾಟ್ಸ್ ಪರ್ ಇಂಚ್ ಒಂದಿದೆ, ಡೆಸ್ಕ್ ಪರ್ ಇಂಚ್ ಅಂತ ಇದೆ. ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ ಆಗಿತ್ತು. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ DPI ಡಾಟ್ಸ್ ಪರ್ ಇಂಚ್ ಅಂತ ಹೇಳ್ತೀವಿ. ಇನ್ನು 8ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಕ್ಯಾನರ್ ಅನ್ನು ADF ಸ್ಕ್ಯಾನರ್ ಎಂದು ಕರೆಯುತ್ತಾರೆ? ನೆನಪಿರಲಿ, ವಿಚ್ ಸ್ಕ್ಯಾನರ್ ಈಸ್ ನೌನ್ ಆಸ್ ADF ಸ್ಕ್ಯಾನರ್? ಆಪ್ಷನ್ ಎ ಫ್ಲಾಟ್ ಬೆಡ್, ಆಪ್ಷನ್ ಬಿ ಶೀಟ್ ಫೆಡ್, ಆಪ್ಷನ್ ಸಿ ಹ್ಯಾಂಡಲ್ಡ್, ಆಪ್ಷನ್ ಡಿ ಡ್ರಮ್ ಸ್ಕ್ಯಾನರ್ ಅಂತ ಆಗಿತ್ತು. ಸೊ ಅದಕ್ಕೆ ಸರಿಯಾದಂಥ ಉತ್ತರ ADF ಸ್ಕ್ಯಾನರ್ ಅಂತ ಯಾವ್ದು ಕರಿತೀವಿ ನಾವು ಅಂತಂದ್ರೆ ಶೀಟ್ ಫೆಡ್ ಅಂತ ಒಂದು ಸ್ಕ್ಯಾನರ್ಗೆ ನಾವೇನಂತ ಕರಿತೀವಿ? ADF ಸ್ಕ್ಯಾನರ್ ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ 9, ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ಸ್ಕ್ಯಾನರ್ಗಳಲ್ಲಿ ಚಿತ್ರ ಅಂದ್ರೆ ನಾವು ಇಮೇಜ್ ಅಂತ ಹೇಳ್ತೀವಿ, ಅವುಗಳನ್ನ ಕ್ಯಾಪ್ಚರ್ ಮಾಡುವ ಟೆಕ್ನಿಕ್ ಆಗಿದೆ. ಯಾವುದದು? ಆಪ್ಷನ್ ಎ ಚಾರ್ಜ್ ಕಪಲ್ ಡಿವೈಸ್, ಆಪ್ಷನ್ ಬಿ ಫೋಟೋ ಆಲ್ಬಮ್, ಆಪ್ಷನ್ ಸಿ ಪಿಕ್ಸೆಲ್ ಫ್ರೇಮ್, ಆಪ್ಷನ್ ಡಿ ಫೋಟೋ ಎಡಿಟಿಂಗ್ ಅಂತ. ಸೊ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಇಂಗ್ಲಿಷ್ನಲ್ಲಿ ಡ್ಯಾಶ್ 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 ಈಸ್ ದ ಟೆಕ್ನಿಕ್ ಇನ್ ಸ್ಕ್ಯಾನರ್ಸ್ ಟು ಕ್ಯಾಪ್ಚರ್ ದ ಇಮೇಜ್ ಅಂತ ಆಗಿತ್ತು. ಆಪ್ಷನ್ ಆಲ್ರೆಡಿ ನಾವು ಹೇಳಿದ್ವಿ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಚಾರ್ಜ್ ಕಪಲ್ ಡಿವೈಸ್ ಅಂತ ಹೇಳ್ತೀವಿ. ಇನ್ನು ಕೊನೆಯ ಪ್ರಶ್ನೆ, ಸ್ಕ್ಯಾನರ್ಗಳಲ್ಲಿ CCD ಯನ್ನು ವಿಸ್ತರಿಸಿ ಬರೆದಾಗ. CCD ಆಲ್ರೆಡಿ ನಾವು ನೋಡಿದ್ವಿ ಅಂತ ಹೇಳಿ, ಚಾರ್ಜ್ ಕಪಲ್ ಡಿವೈಸ್ ಅಂತ ನಾವು ಆಲ್ರೆಡಿ ನೋಡಿದ್ವಿ ಅಲ್ಲಿ. ಸೊ ಹೀಗಾಗಿ ಈ ಪ್ರಶ್ನೆ ಅಷ್ಟು ಟಫ್ ಅನ್ಸೋದಿಲ್ಲ ನಮಗೆ. ಆಮೇಲೆ ಇದೇನಿದೆ ಅಂತಂದ್ರೆ ಸ್ಕ್ಯಾನರ್ಗಳಲ್ಲಿ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡುವಂತ ಒಂದು ಸಾಧನ ಆಗಿದೆ. ಹಲವಾರು ಒಂದು ಪರೀಕ್ಷೆಗಳಲ್ಲಿ ಇದು ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರೋದ್ರಿಂದ ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. ಸೊ ಸ್ಕ್ಯಾನರ್ಗಳಲ್ಲಿ CCD ಅನ್ನು ಅಂದ್ರೆ ಎಕ್ಸ್ಪ್ಯಾಂಡ್ CCD ಇನ್ ಸ್ಕ್ಯಾನರ್ಸ್ ಯಾವ್ದಾಗುತ್ತದೆ ಅಂತಂದ್ರೆ ಚಾರ್ಜ್ ಕಪಲ್ ಡಿವೈಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೇ ತರಹ ಪ್ರಶ್ನೋತ್ತರಗಳ ಸಿರೀಸ್ ಅನ್ನು ನಾವು ಪ್ರಾರಂಭ ಮಾಡಿದ್ವಿ. ವಾರದಲ್ಲಿ 2 ಸಿರೀಸ್ ಅನ್ನ ಕೊಡ್ತಾ ಇರ್ತೀವಿ. ನಿಮ್ಮ ಬರುವಂತ ಎಲ್ಲಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋ ತರ ಇದನ್ನ ಆಗುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಲೈಕ್ ಆದರೆ ಒಂದು ಲೈಕ್ ಒತ್ತಿ, ಇಲ್ಲ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಕೊಡಿ. ಸೊ ಇಷ್ಟ ಆಗಿತ್ತು ಅಂತಂದರೆ ಎಲ್ಲರ ಜೊತೆ ಶೇರ್ ಮಾಡಿ, ನಿಮ್ಮಾಗಿ ಎಲ್ಲರಿಗೂ ಇದನ್ನು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಸಂತೋಷವಾಗಿರ್ರಿ, ಹೆಲ್ದಿ ಆಗಿರ್ರಿ, ಹೊಸ ವಿಷಯಗಳನ್ನ ತಿಳ್ಕೊತಾ ಇರ್ರಿ ಅಂತ ಹೇಳ್ತಾ ಬಾಯ್.